ಹೌದು ಹೌದು. ಇವತ್ತು ಮಂಡ್ಯದಲ್ಲಿ ಯಾವುದು ಚಳುವಳಿಯ ಭೂಮಿ ಮಂಡ್ಯದಲ್ಲಿ ನಮ್ಮ ಶತಮಾನದ ಕವಿ ಕುವೆಂಪು ಅವರ ಮಂತ್ರ ಮಾಂಗಲ್ಯ ಪ್ರೇರಿತವಾದ ಒಂದು ಮದುವೆಗೆ ಬಂದಿದ್ದೀವಿ. ಈ ಒಂದು ರೀತಿಯಲ್ಲಿ ಈ ಸಂದೇಶ ವೈಜ್ಞಾನಿಕತೆ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಯಾವ ಒಂದು ಆಡಂಬರ ಇಲ್ಲದೆ ಒಂದು ಸರಳ ವಿವಾಹ ಆಗಿರ್ಬೋದು, ಇದೆಲ್ಲ ಕೂಡ ಒಂದು ಮಾದರಿ ರೀತಿಯಲ್ಲಿ ಲಿಂಗ ಜಾತಿಯ ಎಲ್ಲ ಆರ್ಥಿಕ ಸಮಾನತೆ ನಮಗೆ ಭಾಳ ಮುಖ್ಯ ಆಗುತ್ತೆ. ಒಂದು ಮಾದರಿ ರೀತಿಯಲ್ಲಿ ಈ ದಂಪತಿಗಳು ಅವರ ಕುಟುಂಬದವರು ಲಂಕೇಶ್ ಅವರು ಎಲ್ಲರೂ ಭಾಳ ಉತ್ತಮವಾಗಿ ತೋರಿಸ್ಕೊಟ್ಟಿದ್ದಾರೆ. ಇದೇ ವಿಚಾರಗಳನ್ನ ನಾವು ಮುಂದುವರಿಸೋದು ಭಾಳ ಮುಖ್ಯ. ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ವ್ಯವಸ್ಥಿತವಾಗೂ ಕೂಡ ನಾವು ಒಂದು ಸಮಾಜ ನಿರ್ಮಾಣ ಮಾಡಬೇಕು. ನಮ್ಮ ಮಾದರಿಗಳಾದ ಶತಮಾನದ ಕವಿ ಕುವೆಂಪು ಅವರ ಮಂತ್ರಮಾಂಗಲ್ಯ ಆಗಿರ್ಬೋದು, ನಮ್ಮ ಸತ್ಯಶೋಧಕ ಮದುವೆ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಸೆಲ್ಫ್ ರೆಸ್ಪೆಕ್ಟ್ ಮದುವೆ ಅಂತ ಏನು ತಂದೆ ಪೆರಿಯಾರ್ ಮಾಡ್ತಾರೆ, ಇದೆಲ್ಲ ಕೂಡ ಒಂದು ಸಮಾಜದ ಕನಸನ್ನು ಅವ್ರ ರೀತಿಯಲ್ಲಿ ಅವರು ಕಾರ್ಯರೂಪಕ್ಕೆ ತರ್ತಾರೆ, ಅವ್ರ ರೀತಿ ಅವ್ರು ವ್ಯಾಖ್ಯಾನಿಸ್ತಾರೆ. ಆ ಸಮಾಜನೇ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಹೇಳುತ್ತೆ. ಸೊ ನಮಗೆಲ್ಲ ರೀತಿ ನ್ಯಾಯ, ಆ ಎಲ್ಲ ರೀತಿ ನ್ಯಾಯ ಮತ್ತು ಸಮಾನತೆ ನಮ್ಮ ಉದ್ದೇಶ ಆಗಬೇಕು. ಅಂಥದ್ದಲ್ಲೇ ನಾವು ಕರ್ನಾಟಕದ ಮುಖಾಂತರ ಎಲ್ಲ ಒಂದು ರೀತಿ ತಾಲೂಕುಗಳು ಮತಕ್ಷೇತ್ರಗಳಲ್ಲಿ ಈ ಸಮಾಜದ ವಿಚಾರನ ಹರಡಿಸ್ತಾ ಹೋಗಬೇಕು. ನಾವೆಲ್ಲ ಚಳುವಳಿಗಳು ಗಟ್ಟಿಯಾಗಿ ಕರ್ನಾಟಕಕ್ಕೆ ಒಂದು ಪರ್ಯಾಯ ಕನಸು, ಆ ಕನಸ್ಸೇ ಸಮಾಜ. ಅದೇ ನಮ್ಮ ಒಂದು ಶತಮಾನದ ಕವಿ ಕುವೆಂಪುರ ವಿಶ್ವಮಾನವ ಸಂದೇಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಮಂಡ್ಯದಲ್ಲಿ ಭಾಳ ಜನ ಚಳುವಳಿಗಾರರು, ಸಾಹಿತಿಗಳು, ರೈತ ಹೋರಾಟಗಾರರು, ಕನ್ನಡ ಪರ ಭಾಷೆ ಹೋರಾಟಗಾರರು, ಜಾತಿ ವಿನಾಶದ ಹೋರಾಟಗಾರರು ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಸೊ ಈ ಒಂದು ಸಮಾನತೆಯ ಸೈದ್ಧಾಂತಿಕ ಸಮ್ಮಿಲನನ ನಾವು ಮುಂದುವರಿಸಬೇಕು. ಒಂದು ಉತ್ತಮ ಸಮಾಜ ಕಟ್ಟೋ ಹಾದಿನಲ್ಲಿ ನಾವೆಲ್ಲ ನಡೀತಾ ಬರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. RSS ಮತ್ತು ಈ ಪಥಸಂಚಲನದ ಪರವಾಗಿ ಭಾಳ ಮುಖ್ಯವಾಗಿ ಯಾರು ಒಂದು ಪ್ರತಿಯೊಬ್ಬರಿಗೂ ಕೂಡ ಹೋರಾಟ ಮಾಡೋಕ್ಕೆ, ಪಥಸಂಚಲನ ಮಾಡೋಕ್ಕೆ, ರ್ಯಾಲಿ ಮಾಡೋಕ್ಕೆ ಹಕ್ಕು ಅನ್ನೋದು ಖಂಡಿತ ಇದೆ. RSSಗೆ ಇದೆ ಅಂದರೆ ಭೀಮ್-ಆರ್ಮಿಗೂ ಇದೆ. ಆದರೆ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಮನುವಾದಿ ಪಕ್ಷಗಳು, ಅದು ಒಂದು ಕಾಂಗ್ರೆಸ್ ಅಂತವ್ರು ಇರ್ಬೋದು, ಕೆಲವೊಂದು ಮಿನಿಸ್ಟರ್ಗಳು, ಅವರು ಒಂದು ಈ ಭೀಮ್-ಆರ್ಮಿ ಮತ್ತು ನಮ್ಮ ದಲಿತ ಸಂಘಟನೆಗಳನ್ನ ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಬಳಸಲ್ಪಟ್ಟಿದೆ ಅಂತ ನನ್ನ ಕಾಣುತ್ತೆ. ನಮಗೆ ಜ್ಞಾಪಕ ಇಟ್ಕೊಳ್ಳಿ, ಅನೇಕರು ಕಾಂಗ್ರೆಸ್ಸಲ್ಲಿರ್ಬೋದು, BJPಯಲ್ಲಿರ್ಬೋದು, ದಳದಲ್ಲಿರ್ಬೋದು, ಅವರೆಲ್ಲ ಜನ್ಮ ಆಧಾರಿತವಾಗಿ ಬಾಬಾ ಸಾಹೇಬ್ರ ಜಾತಿ ಥರನೇ ಅವರು ದಲಿತರಾಗಿ ಹುಟ್ಟಿರ್ಬೋದು. ಆದರೆ ಬಾಬಾ ಸಾಹೇಬರು ಶತಮಾನದ ಕವಿ ಕುವೆಂಪು ಅವರ ಸಿದ್ಧಾಂತಗಳು ಉಳಿಸ್ತಿರೋ ನಾವು ಸಮಾನತಾವಾದಿಗಳು. ಸೊ ಅವರು ಒಂದು ರೀತಿ ಆ ಜಾತಿನ ಸೇರಿರ್ಬೋದು, ಬಟ್ ಅವರು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಭೀಮ್-ಆರ್ಮಿ ಯಾವುದೇ ಒಂದು ಹೋರಾಟಗಳು ಮಾಡಲಿ, ನಮಗೆ ಯಾರು, ನಮಗೆ ಈ ಪಕ್ಷದವ್ರಿಗೆ ಶತ್ರು ಯಾರು? ಅವರು ಬೇರೆ ಪಕ್ಷದವರು. ನಮಗೆ ಮತ್ತು ಈ ದಲಿತ ಸಂಘಟನೆಗಳು ಮತ್ತು ಸಮಾನತಾವಾದಿಗಳ ಶತ್ರು ಯಾರು? ಇಡೀ ಅಸಮಾನತೆ, ಅನ್ಯಾಯದ ವ್ಯವಸ್ಥೆ. ಸೊ ಅದಕ್ಕೂ ಬೇರೆ ಇದೆ. ಪ್ರತಿಯೊಬ್ಬರಿಗೂ ಹಕ್ಕಿರಬೇಕು. ಬಟ್ RSS ಮಾತ್ರ ಅಲ್ಲ ನಮ್ಮ ಶತ್ರು, ಇಡೀ ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮಗೆ ಇದೇನು ಕಾಣ್ತಾ ಇದೆ ಅಂದರೆ ಒಂದು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅನ್ನೋದು ನನಗೆ ಎದ್ದು ಕಾಣ್ತಾ ಇದೆ. ನೀವು ರಿಜಿಸ್ಟರ್ ಆಗದೇ ಇರೋ ಸಂಸ್ಥೆ ಅಂದರೆ ಎಲ್ಲ ರಿಜಿಸ್ಟರ್ ಆಗದೇ ಇರೋ ಸಂಸ್ಥೆಗಳನ್ನ ಒಂದು ರೀತಿ ಅದಕ್ಕೆ ಕೊಡಬೇಕಾಗಿರೋ ನಿಯಂತ್ರಣ ಮಾಡಬೇಕಂದ್ರೆ ಮಾಡಿ. ನೀವು ಸೆಲೆಕ್ಟಿವ್ ಆಗಿ ನಿಮ್ಮ ಒಂದು ರೀತಿ ಸೈದ್ಧಾಂತಿಕ ವಿರೋಧ ಮಾಡೋರನ್ನ ಮಾತ್ರ ಗುರಿ ಇಟ್ಟು ಮಾಡ್ತೀರಾ, ಅವರನ್ನು ಮಾತ್ರ ನಿಷೇಧಿಸ್ತೀರಾ ಅಂದರೆ ನಿಮಗೆಲ್ಲ ಒಂದು ಕಡೆ ನಿಮ್ಮ ವಿಚಾರದ ಮೇಲೆ ನಿಮ್ಮ ಬದ್ಧತೆ ಇಲ್ಲ ಅನಿಸುತ್ತೆ. ನಮ್ಮ ಪ್ರಕಾರ ನಾವೆಲ್ಲ ಕುವೆಂಪು ಅನುಯಾಯಿಗಳು, ಬಾಬಾ ಸಾಹೇಬ್ರ ಅನುಯಾಯಿಗಳು, ನಾವೆಲ್ಲ ತಂದೆ ಪೆರಿಯಾರ್ ಅನುಯಾಯಿಗಳು. ನಮ್ಮ ಪ್ರಕಾರ ಇವತ್ತಿನ ದಿನ ಕರ್ನಾಟಕದಲ್ಲಿ ಯಾವ ಪಕ್ಷನೂ ಆಗಿರ್ಬೋದು, ಮತ್ತು 2900 ಪಕ್ಷ ರಿಜಿಸ್ಟರ್ ಆಗಿರೋದು ಯಾರೂ ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ. ಯಾರಾದರೂ ನಿಜವಾದ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ಸಮಾನತಾವಾದಿಗಳು ಮಾತ್ರ. ಸೊ ಆ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಉದ್ದೇಶ. ಸೊ ನೀವೆಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಾ. ರಾಜಕೀಯ ಲಾಭಕ್ಕೋಸ್ಕರ ಒಂದು ಸಂಸ್ಥೆನ ನಿಷೇಧ ಮಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ, ಅದನ್ನು ನಾವು ಒಪ್ಪಕ್ಕಾಗಲ್ಲ. ವಿಚಾರದಲ್ಲಿ ಸೋಲಿಸಿ, ಸೈದ್ಧಾಂತಿಕವಾಗಿ ಸೋಲಿಸಿ, ನೀವು ಒಂದು ರೀತಿ ಚುನಾವಣೆಗಳ ಮುಖಾಂತರ ಸೋಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊರತು ನಿಷೇಧ ಸಂಸ್ಕೃತಿ ನಾವು ಒಪ್ಪಕ್ಕಾಗಲ್ಲ. ಅದು ಬುಕ್ ಬ್ಯಾನ್ ಆಗಿರ್ಬೋದು, ಅದನ್ನು ಒಂದು ರೀತಿ ಮೂವಿ ಬ್ಯಾನ್ ಆಗಿರ್ಬೋದು, ಕೆಲವು ಒಂದು ರೀತಿ ಪ್ರತಿಸ್ಪರ್ಧೆಗಳ ಸಂಸ್ಥೆಗಳ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನ್ ಆಗಿರ್ಬೋದು. ಇದು ಒಂದು ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯನ ಉಲ್ಲಂಘನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.